ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ, ನಾವು ಹೊರಗೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಐಕಿಯಾಗೆ ಸುಮ್ಮನೆ ಸುತ್ತರ್ಕೊಂಬರೋಣ. ಶಶುಕ್ ನೋಡಿಲ್ಲ, ನಾನು ಹೋಗಿ ಬಂದಿದ್ದೀನಿ 2 ಸತಿ. ಬಟ್ ಶಶುಗೂ ಕರ್ಕೊಂಡು ಹೋಗೋಣ, ಚೆನ್ನಾಗಿದೆ ನೋಡೋಕ್ಕೆ ಅಂತ. ಬನ್ನಿ, ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ದೀರಾ? ಬೂಸ್ಟ್ ಮಾಡ್ತಾ ಇದ್ದೀನಿ. ಬೂಸ್ಟ್ ಸೀಕ್ರೆಟ್ ಆಫ್ ಎನರ್ಜಿ. ಓ, ಅಲ್ಲಿದೆ. ಬೂಸ್ಟ್ ನೋಡಿ ಗೈಸ್, ಇದು ನಮ್ಮ ಹೊಸ ಮನೆ. ಇವಾಗ ನಾನು ಚಿತ್ರಾನ್ನ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದ್ರದ್ದು ವಿಡಿಯೋ ಶಶು ಮಾಡ್ತಾರೆ. ಮಾಡೋಣ. ಓಕೆ ಗೈಸ್, ಚಿತ್ರಾನ್ನ ಮಾಡಿ ತಿಂದ್ಬಿಟ್ಟು ನಾವು ಅದಕ್ಕೆ ಆ ಕಡೆ ಹೊರಡ್ತೀವಿ. ಅಲ್ಲಿ ಹೋಗಿ 1 ಅವರ್ ಬೇಕು ಮೆಟ್ರೋದಲ್ಲಿ. ಪೆನ್ನಿಗನಹಳ್ಳಿಯಿಂದ ನಾಗಸಂದ್ರ ಹೋಗ್ಬೇಕು. ಸೊ ಟೈಮ್ ಆಗುತ್ತೆ. ಅಲ್ಲಿ ನನ್ನ ಫ್ರೆಂಡ್ ಬರ್ತಿದ್ದಾನೆ, ಸೊ ಅವನು ಮೀಟ್ ಮಾಡಿಸ್ತೀವಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್. ನೋಡಿ ಗೈಸ್, ಇದು ಗ್ಲಾಸ್ನ ನಾನು ಐಕ್ಯದಿಂದ ತೊಗೊಬಂದಿದ್ದು ಮದುವೆಯಾಗಿ ಸ್ಟಾರ್ಟಿಂಗು. ನಮ್ಮ ಯಜಮಾನ್ರು ಅದನ್ನು ಇಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ. ಹಂಗೆ ಹೆಂಗೋ ಸಿಗುತ್ತೆ ಐಕ್ಯದಲ್ಲಿ, ಅದನ್ನೇ ಮತ್ತೆ ತೊಗೊಂಬರ್ತೀನಿ. ಲೆಮನ್ ರೈಸಿಗೆ ಫಾಸ್ಟಾಗಿ ಮಾಡೋದಕ್ಕೆ ಈಸಿಯಾಗಿ ಬೇಕಾಗಿರೋದು ಇಲ್ಲಿ ನೋಡಿ. ಫಸ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ನಾವು ಯಾವಾಗಲೂ ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಹಸಿಮೆಣ್ಸಿನ್ಕಾಯಿ, ಕಡಲೆಬೀಜ, ಕರಿಬೇವು, ಅರಶಿನ, ಕಾಯಿ ತುರಿ ಮತ್ತು ಲೆಮನ್, ಆಬ್ವಿಯಸ್ಲಿ ಎಣ್ಣೆ, ಅಷ್ಟೇ, ಇನ್ನೇನು ಬೇಡ. ಗೈಸ್, ನಾವು ಬಾಂಡೆ ಇಟ್ಟಿದ್ದೀವಿ, ಸೊ ಬಿಸಿಲಿರಲಿ ಅಂತ. ಸೊ ಈಗ ಅದು ಕಾದಿದೆ. ನಮ್ಮ ಗುಂಡಮ್ಮ ಅವರು ಎಣ್ಣೆ ಹಾಕ್ತಾರೆ. ಈ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಗೈಸ್, ಅಷ್ಟೇ. ಸೊ ಎಣ್ಣೆ ಕಾದ ಮೇಲೆ ನೀವು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಜೊತೆ ಕಡಲೆಕಾಯಿ ಬೀಜನೂ ಹಾಕಿ ಫ್ರೈ ಮಾಡಿ. ಎಲ್ಲ ನೀವು ಹೇಳ್ಬಿಡ್ತಿದ್ದೀರಾ? ನಾನೇ ಹೇಳ್ಬಿಡ್ತಿದ್ದೀನಂತೆ. ನಗ್ತಾವಳೆ. ನಗುವ ಹಾಕು. ಇದಕ್ಕೆ ಉರಿ ಕಡಿಮೆ ಇಡು. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸೀದೋಗುತ್ತೆ. ಹಾಕು. ಕಡಲೆಕಾಯಿ ಬೀಜನೂ ಹಾಕು, ಕಡಲೆಬೇಳೆ, ಉದ್ದಿನಬೇಳೆ ಹಾಕು. ಸಾಸಿವೆ ಹಾಕಿದ್ದೀವಿ. ನೆಕ್ಸ್ಟ್ ಕರಿಬೇವು. ಚಟಪಟ ಅಂತ ಹಚ್ಚಿಡಿಯುತ್ತೆ. ಈಗ ತೋರಿಸ್ತಿದ್ವಿ. ಹಾಕು ಬೇಕಾ? ನೆಕ್ಸ್ಟ್ ಕರಿಬೇವು ಹಾಕಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ, ಕಡಲೆಕಾಯಿ ಬೀಜನೂ ಹಾಕಿ ಸಾಕು. ಹಸಿಮೆಣಸಿನ್ಕಾಯಿ ಹಾಕು. ಖಾರ ಇಡಬೇಕು ಇವಾಗಲೇ, ಅದಕ್ಕೆ. ಒಂದು ನಿಮಿಷ. ಮಾಡ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡ. ಸೊ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಇದು ಒಗ್ಗರಣೆ ಅಷ್ಟೇ. ಸೊ ರೈಸ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಬೌಲಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಲೆಮನ್ ಸ್ಕ್ವೀಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಕಾಯಿ ತುರಿ ಮೇಲೆ ಹಾಕಿದ್ರೆ ಲೆಮನ್ ರೈಸ್ ಮೀನ್ಸ್ ನಮ್ಮ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಬೇಗ ಮಾಡಬೇಕು ಅಂದರೆ ಇದನ್ನು ಮಾಡಿಬಿಟ್ರೆ ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ, ಫಾಸ್ಟಾಗೂ ಮಾಡ್ಬೋದು. ಹೌದು ಗೈಸ್, ಯೂಶ್ವಲಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಯಾರು ಆನಿಯನ್ನು, ಟೊಮೊಟೊ ಯಾವುದು ಹಾಕಲ್ಲ. ಸೊ ಆನಿಯನ್ ಬೇಕು ಅಂದರೆ ನಿಮ್ಮ ಆಪ್ಷನಲ್ಲಿ ಹಾಕ್ಕೊಳ್ಳಿ. ನೋಡಿ ಗೈಸ್, ನಮ್ಮ ಯಜಮಾನ್ರು ನೆಟ್ಟಗಿರೋ ಸ್ಪೂನ್ನ ಹಿಂಗೆ ಮಾಡಿಟ್ಟಿದ್ದಾರೆ. ಹೋಗ್ತಾ ಇಲ್ಲ ಒಳಗಡೆ, ಸೊ ಅದಕ್ಕೆ ಹಂಗೆ ಮಾಡಿ ಇಟ್ಟಿದ್ದೀವಿ. ತುರುಕ್ಬಿಟ್ಟಿದ್ದೀನಂತೆ ಅಷ್ಟೇ ಗೈಸ್, ಆಗೋಯ್ತು. ಇದಕ್ಕೆ ಇದನ್ನ ಆಫ್ ಮಾಡಿಕೊಂಡು ಬೀಜ ಹಾಕಿ ಅದು ಇನ್ನೊಂದು ಸ್ವಲ್ಪ ಸ್ಕ್ವೀಸ್ ಮಾಡಿ ನಿಂಬೆಹಣ್ಣ. ಸಾಕು ಅನ್ಸುತ್ತೆ. ಸಾಕಾ? ನೀವು ವಿಡಿಯೋ ಗಮನ ಕೊಡ್ರಿ. ಚೆನ್ನಾಗಿ ಬರ್ತೈತೆ, ಏನು ತೊಂದರೆ ಇಲ್ಲ. ಹೆಂಗಿರುತ್ತೆ ಹಂಗೆ ಹಾಕಬೇಕು. ಸೊ ಇಟ್ ವಿಲ್ ಬಿ ಗುಡ್.
ಸಾಕಂದ್ರೆ ಬಿಡು ಲೆಮನ್. ದೊಡ್ಡ ನಿಂಬೆಹಣ್ಣು ಇಬ್ಬರಿಗೆ, ಅದಕ್ಕೆ ನಾವು ಹಾಫ್ ನಿಂಬೆಹಣ್ಣು ಯೂಸ್ ಮಾಡಿದ್ದೀವಿ. ಹಾಕಿಲ್ಲ ಶಶು. ಇವಾಗ ಹಾಕಮ್ಮ ಹೋಗಿ ಇನ್ನೊಂಚೂರು ಹಾಕು. ಹಾಕಮ್ಮ ಸಾಕಾಗಲ್ಲ ಸಪ್ಪೆ, ಇನ್ನೊಂಚೂರು ಹಾಕು. ಅಲ್ವೇ ಉಪ್ಪು ಹಾಕಿದ್ರೆ ಜಿಪ್ನಿಗಾಸ್ ನಮ್ಮ ಗುಂಡಮ್ಮ. ನನಗೆ ಉಪ್ಪು ಜಾಸ್ತಿ ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ ಅಂತ. ಬಟ್ ಇವ್ರು ನಮ್ಮಿಬ್ರದ್ದು ವಿಯರ್ಡ್ ಕಾಂಬಿನೇಷನ್ ಗೊತ್ತಾ? ಏನಿಲ್ಲ ಗೈಸ್, ಅದು ಒಂದೊಂದು ವಿಷಯದಲ್ಲಿ ಮಾಡ್ತಾರೆ. ಅಂದ್ರೆ ರೈಸ್ ಮಿಕ್ಸ್ ಮಾಡೋಣ. ಮಾಡು. ನೋಡಿ ಗೈಸ್, ನಮ್ಮನೆಲ್ಲ ಅನ್ನ ಉದ್ದುದ್ರಾಗ ಬರುತ್ತೆ. ನೋಡಿ ಗೈಸ್, ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಸೊ ರೈಸ್ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ, ಚಿತ್ರಾನ್ನ ರೆಡಿ. ಅದೊಂದು ದೊಡ್ಡ ಪೀಸ್ ಕಾಯಿ ಬಿಟ್ಬಿಟ್ಟಿದ್ದೀರಲ್ರಿ, ಅದು ಹಾಗೆ ಬಿದ್ದೋಯ್ತು. ತುರಿದ್ರಾ? ಅಲ್ಲ, ಅದಂತಾರ ಅದಕ್ಕೆ ಇಲ್ಲಿಗೆ ಮಣೆ, ತುರಿಯೋ ಮಣೆ. ಅದೇ ಇಲ್ಲಿಗೆ ಮಣಿಲಿ ತುರಿಯೋದು ಅಂತಾನೆ ತಾನೆ ಅನ್ನೋದು. ಒಳ್ಳೆ ರೆಡಿ. ಉಪ್ಪು ಹುಳಿ ಖಾರ ಹಾಕಿ ಮಾಡಿರೋ ಚಿತ್ರಾನ್ನ ಅಷ್ಟೇ. ಫೈನಲಿ ವಿ ರೀಚ್ಡ್ ಐಕಿಯಾ. ಇವನೇ ಗೈಸ್ ಶಶು ಫ್ರೆಂಡ್ ಅಫ್ತಾಬ್. ಹಾಯ್ ಮಾಡು ಅಫ್ತಾಬ್. ಏನು ಕಿಯಾ? ನೀ ಎಲ್ಲಾದ್ರೂ ಕುತ್ಕೋ. ನಂಗೆ ಮರ್ತೋಗ್ತಿದೆ ಗೈಸ್ ವ್ಲಾಗ್ ಮಾಡೋದು, ಯಾಕಂದರೆ ನೋಡ್ಕೊಂಡೇ ಇದ್ದೋಗ್ಬಿಟ್ಟಿದ್ದೀನಿ. ಚೆನ್ನಾಗಿದೆ. ಓ ಈ ಲೈಟ್ ನೋಡ್ರಿ ಎಷ್ಟು ಸಿಕ್ಬಿಡ್ತು ನಮ್ಮದು ಕಪ್ಪು. ಗೈಸ್, ಇದು ಅಫ್ತಾಬ್ ತಗೊಂಡಿರೋದು ಅವರ ವೈಫ್ಗೆ. ಅವ್ರನ್ನ ಪರಿಚಯ ಮಾಡಿಸ್ತೀವಿ ನೆಕ್ಸ್ಟು. ಹಾಂ ಕೇಳಿಸುತ್ತೆ. ನಡೆದು ಸುಸ್ತಾಯ್ತಾ? ಏನದು? ಏನದು? ಇಟ್ಕೊಳ್ಳಿ. ನಮ್ಮನೇಲಿ ಆಯ್ತು ತಂದೋಳೆ ನಿಮಗೆ. ಇಟ್ಕೊ. ಒಂದ ಎಷ್ಟು ಅದಕ್ಕೆ? ಫುಲ್ಲಿಗೆ ಒಂದಕ್ಕ 6ಕ್ಕೆ ವರ್ತ ಇದು. ಅದು ಅರ್ಥ, ಅದಕ್ಕೆ ಮ್ಯಾಚಿಂಗು 6 ತಗೋಬೋದಾ ಇದನ್ನ? ಇಟ್ಕೊಳ್ಳಿ. ನಿಜವಾಗ್ಲು? ಅದು ಇದ್ರ ಸೆಟ್ಟು ಸ್ಪೂನು ಫೋರ್ಕ್. ಇದು ಎಷ್ಟು? 100. ನಿಜವಾಗ್ಲು ಬೇಕಾ? ಇದು ತಗೊಳ್ಳೋಣ, ಇಟ್ಕೋ. ವರ್ತ ಇಲ್ವಾ? 400 200? ಹಾಂ, ಸರಿ ಸರಿ. ಬನ್ನಿ ಇವಾಗ ಕಿಚನಿಗೆ ಹೋಗೋಣ. ಇಟ್ಕೊಳ್ಳೋ ಯಾಕೋ.
ತಗೋಬೇಕು ನಾವು ಚಾಪಿಂಗ್ ಬೋರ್ಡಿಗೆ. ಇದು ಬಿಗ್ ಕಿಚನ್ ಅಲ್ವಾ? ಹಾಗೆ ಮಾತಾಡೋದು ನೀನು. ಮಾತು ಇಬ್ರು ಗಂಡ ಹೆಂಡತಿ ಹೇಗೆ ಹೋಗ್ತಿದ್ದಾರೆ. ಈ ಶಶಾಂಕು ಪಾಪ ಸ್ವಾತಿನ ಬಿಟ್ಟು ಹೋಗ್ತಾನೆ. ಹೇ ಬಿಟ್ಟು ಅಂದ್ರೆ ಹಿಂಗೆ ಇರ್ಬೇಕಾ? ಹಾಂ ಹಿಂಗೆ ಬಿಟ್ಟು ನೋಡಿ ಒಬ್ಬನೇ ಹೋಗ್ತಾವ ನೀನು ಕಳ್ಳ. ಎಲ್ಲ ನೋಡ್ಬಿಟ್ಟು ಏನು ಮೇಲೆ ವೀಡಿಯೋ ಮಾಡಿ ಕುತ್ಕೊಂಡ್ಬಿಟ್ಟವ್ರೆ ಅನ್ಕೊಂಡ್ಬಿಟ್ರೆ ಇಲ್ಲಿ ಸಾಕಾ? ಸುಮ್ಮನೆ ಇದು ನಮ್ಮ ಮನೆಗೆ, ಇದು ಅಕ್ಕ ಮನೆಗೆ. ಸದ್ಯಕ್ಕೆ ನೋಡಿ ಗೈಸ್, ಇದೊಂದೇ ನಮ್ದು ಇದರಲ್ಲಿ ಹೀಗಿದೆ. ಏನಾದರೂ ಹಾಕಿಡ್ಬೋದಲ್ವಾ ನೋಡಿ ಬುದ್ಧಿ ಹಾಕಿದೆ. ಏನು ಜೋಗ್ ಚಟ್ಟಿ ಬ್ರೋ, ವಾ ಸೂಪರ್. ನಾಟ್ ಫೇರ್. ಏನಾದರೂ ತಗೋಬೇಕಿತ್ತಲ್ಲ ನಾವು. ಟ್ರಾಲಿ, ಅದನ್ನೇ ಟ್ರಾಲಿ ಆಗಿ ಯೂಸ್ ಮಾಡಿ. ಶೆಟ್ಟಿ ಬ್ರೋ ಆರ್ಟಿಫಿಷಿಯಲ್ ಗಿಡಗಳ ಜೊತೆ. ಕುತ್ಕೊಳ್ಳಿ ಹೋಗಿ ಇಬ್ರು ನೋಡೋಣ. ಇದೆಲ್ಲ ಅಪ್ಪ ಮನೆಗೆ, ಇದು ಅಪ್ಪ ಒಂದು ವೈಫ್ ತಗೊಂಡಿರೋದು. ಇದು ನಡಿಯಪ್ಪ, ಹೊಟ್ಟೆ ಹಸಿತೈತೆ ಈಗ. ಕ್ಲೋಸ್ ಆಗಿದೆ, ಎತ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ನಾನು ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟು 4 ಜರಿಗೆ 139. ಇವಾಗ ನಾವು ಐಕ್ಯದಿಂದ ಹೊರಟು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಬಂದಿದ್ದೀವಿ. ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ ಬಂದಿದ್ದಾರೆ. ಸೊ ಒರಿಯನ್ ಮಾಲ್ಗೆ ಹೋಗೋಣ ಅಂತ ಬಂದಿದ್ದೀವಿ. ನಾವೇನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸಿದಾರ, ಸ್ವಲ್ಪನೇ, ಜಾಸ್ತಿ ಏನು ಮಾಡಿಲ್ಲ. ಅದು ಇನ್ನೂ ತೊಗೊಳ್ಳೋಣ ಅಂದರೆ ಬೈತಾ ಇದ್ರು, ಬೇಡ 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 ಅಂತ. ಸೊ ಎಷ್ಟಾಗ್ತದೆ ಒಂದು ಐಟಮ್ ಹೆಂಗೋ ಮಿಸ್ ಮಾಡಿದೆ, ಪುನಃ ಸಿಕ್ಬಿಟ್ಟು ಬಂದ್ಬಿಟ್ಟು ನನ್ನ ಕೈಯಲ್ಲಿರೋದನ್ನ ಕೊಟ್ಟರೆ ತೊಗೊಂಡೋಗಿ ವಾಪಸ್ ಎಲ್ಲ ಇಟ್ಬಿಟ್ಟು ನಗ್ತಾ ಇದ್ದಾರೆ ಸುಮ್ಮನೆ. ನನಗೆ ಗೊತ್ತೇ ಆಗಿಲ್ಲ ಗುಗ್ಗು. ನಾನು ಇದು ಕೊನೆಗೆ ಒಂದೇ ಇದೆಯಲ್ಲ ಇವ್ರ ಕೈಯಲ್ಲಿ ಅಂತ ಆಮೇಲೆ ನೋಡಿದ್ರೆ ಎತ್ತಿಟ್ಬಿಟ್ಟಿದ್ರು. ಮತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ ನಂಗೆ ಸಿಕ್ಕಿ ಎತ್ಕೊಂಡ್ಬಿಟ್ಟೆ. ಮತ್ತೆ ಅದೇ ಬೌಲ್ ಇತ್ತಲ್ಲ, ಅದು ಚೆನ್ನಾಗಿದೆ ಗೈಸ್. ಅದು 139 ಬಿತ್ತು. ಅದ್ರದ್ದು MRP 195 ಇತ್ತು. ನೋಡಿದ್ರೆ ಆಫರಲ್ಲಿ 139, 140ಗೆ 4 ಬಾಕ್ಸ್ ಏನೋ. ಒರಿಯನ್ ಮಾಲಿಗೆ ಬಂದಿದ್ದೀವಿ ಗೈಸ್. ನಾವು ಒರಿಯನ್ ಮಾಲಲ್ಲಿ ಇದ್ದೀವಿ. ಇವರು ಅಫ್ತಾಬ್ ಅವರು, ಅವರ ಮಿಸ್ಸಸ್, ಅವ್ರ ಹೆಸರು ಸಾದಿಯಾ. ಇಂಜಿನಿಯರಿಂಗ್ ಮೇಟ್. ಇಂಜಿನಿಯರಿಂಗ್. ಅದೇ ಆಲ್ಮೋಸ್ಟ್ 9 ಇಯರ್ಸ್ ಇವಾಗ ಫ್ರೆಂಡ್ಶಿಪ್ ನಮ್ಮದು. ನಾವೀಗ ಫುಡ್ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಬಿರಿಯಾನಿ, ಚಿಕನ್, ಅವರು ವೆಜ್ ತಗೊಂಡಿದ್ದಾರೆ. ಹಾಂ, ಹೊತ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ಸೊ ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.